ರಾಯಲ್ ಎನ್ಫೀಲ್ಡ್ ಬೈಕ್ ಲೋನ್ ಮಾಡ್ತೀವಿ. ಇಲ್ಲ, ಊಟ ಇಲ್ಲ, ಮನಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಳು, ತಾಯಿ ನಮಗೆ ಸಾಕಾಗ್ಬಿಟ್ಟದೆ. ಬಂದೆ ಯಾಕೆ ಮಾಡತ್ತೀವ ನಾವು? ಸುಮ್ಮನೆ ಮುಗಿತೀವಿ, ನಮ್ದು ಲಾಸ್ಟಿಗೆ ಕಲ್ತ್ಬಿಡ್ತೀವಿ ನಾವು. ಇನ್ನು ಕಲಿಯೋರಿಗೆ ಕಲಿಬೇಡ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಇಲ್ಲ, ಮಾಡ್ಬೋದು, ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದು ಬಂದು ಐಶರ್ BS3 ಬೈಕ್ ಕ್ಯಾರಿ ವೆಹಿಕಲ್. ಇದರಲ್ಲಿ 4948 cc 6 ಸಿಲಿಂಡರ್ ಇಂಜಿನ್, 93 HP ಹಾರ್ಸ್ ಪವರ್, 285 ನ್ಯೂಟನ್ ಮೀಟರ್ ಟಾರ್ಕ್ ಹಾಗೆ 60 ಲೀಟರ್ ಡೀಸೆಲ್ ಟ್ಯಾಂಕ್ ಇದೆ. ಇದಕ್ಕೆ 6250 ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಇದೆ, ಅಂದ್ರೆ GVW ಇದೆ. ನಮ್ಮ ಜೊತೆ ಇದ್ದಾರೆ ಮಲ್ಲಪ್ಪ ಅವರು. ವೆಲ್ಕಮ್ ಬೈ. ಏನೇನು ಲೋಡ್ ಮಾಡ್ತೀರಾ? ನಾವು ಓನ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಲೋನ್ ಮಾಡ್ತೀವಿ. ಅಂದರೆ ಬೈಕ್ ಅಷ್ಟೇನಾ? ಬೈಕ್ ಅಷ್ಟೇ, ಬೇರೆ ಯಾವುದಿಲ್ಲ. ಅದೇ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು ಯಾವಾಗ? ನಾವು ಸುಮಾರು ಇವಾಗ ಒಂದು 30 ವರ್ಷ ಆಯ್ತು. ಬಂದಾಗಿಂದ ಇದೇ ಗಾಡಿ ಓಡಿಸ್ತೀರಾ? ಇದೇ ಇಲ್ಲ ರೀ, ಬೇರೆ ಕಂಪ್ನಿಯಲ್ಲಿದೆ. ಇವಾಗ ಈ 1 ವರ್ಷ ಆಯ್ತು ಬಂದು. ಕಂಪ್ನಿನಾ? ಕಂಪ್ನಿ ಗಾಡಿ. ಓನರ್ ಗಾಡಿ ಇರಲ್ವ ಈ ಥರ? ಓನರ್ ಗಾಡಿ ಇರ್ತಾವ್ರಿ. ಈ ಆ್ಯಕ್ಚುಲಿ ಇದು ಬೈಕ್ ಕಾರ್ಗೆ ಕಂಪ್ನಿ ಗಾಡಿ ಇರ್ತಾವೆ. ಓನರ್ ಗಾಡಿ ಬೇರೆ ಮೆಟೀರಿಯಲ್ ಲೋಡಿಂಗಿಗೆ ಓನರ್ ಗಾಡಿ. ಈ ಥರ ಇದಕ್ಕೆ ಈ ಥರ ವ್ಯವಸ್ಥೆ ಇರೋದಿಲ್ಲ. ಇದಕ್ಕೆ ಹಿಂದ್ಗಡೆ ರ್ಯಾಂಪ್ ಇರುತ್ತೆ, ಲೋಡಿಂಗ್ ಮಾಡೋಕ್ಕೆ, ಇಳಿಸಕ್ಕೆ ರ್ಯಾಂಪ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಓನರ್ ಗಾಡಿಗೆ ಇವೆಲ್ಲ ಸಿಸ್ಟಮ್ ಇರಲ್ಲ, ಕಂಪ್ನಿ ಗಾಡಿಗೆ ಮಾತ್ರ ಈ ಸಿಸ್ಟಮ್ ಇರುತ್ತೆ. ಓನರ್ ಈ ಥರ ಗಾಡಿ ಮಾಡೋಕೆ ಆಗೋದಿಲ್ವಾ? ಮಾಡ್ಬೋದು ಓನರ್, ಅಂದ್ರೆ ಅಲ್ಲೆಲ್ಲ ಸೆಟ್ ಮಾಡೋಕೆ ಆಗ್ಬೇಕಲ್ರಿ ಕಂಪ್ನಿ ಒಳಗೆ. ಓನರ್ ಮಾಡ್ಬೋದು, ಎಂಥ ಗಾಡಿ ಬೇಕಾದ್ರೆ ಮಾಡ್ಬೋದು. ಓನರ್ ಮಾಡ್ಬೇಕು, ಮಾಡಲ್ಲ ಅಂತಲ್ಲ. ಕಂಪ್ನಿ ಒಳಗೆ ಹಾಕಕ್ಕಾಗ ತೊಗೋಬೇಕಲ್ಲ, ಮಾಡಿದೇವೆ ಅಂತ ತಿಳ್ಕೊಂಡು. ನಾವು ಒಂದು ಗಾಡಿ ಮಾಡಿದ್ರೆ ಕಂಪ್ನಿ ಒಳಗೆ ತೊಗೋಬೇಕಲ್ಲ. ರಾಯಲ್ ಎನ್ಫೀಲ್ಡ್ ಕಂಪ್ನಿ ಅವ್ರದ್ದೇನಾ? ಕಂಪ್ನಿ ಅವ್ರದಲ್ಲ ಇದು. ಯಾವುದು ನಮ್ದು ಇದು ಏನ್ರಿಪ್ಪ, ಅದು ಸೆಲ್ಟರ್ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ನಮ್ದು. ಸೆಲ್ಟರ್ ಎಂಟರ್ಪ್ರೈಸ್ ಅಂತೇಳಿ ಕಂಪ್ನಿ ಅದೊಂದು, ಅಲ್ಲಿ ಅಟ್ಯಾಚ್ ಇದೆ ಇದು ರಾಯಲ್ ಎನ್ಫೀಲ್ಡ್ ಬೈಕಿಗೆ. ರಾಯಲ್ ಎನ್ಫೀಲ್ಡ್ ಬೈಕಿಗೆ ಅಟ್ಯಾಚ್ ಇದೆ. ಎಷ್ಟು ಗಾಡಿ ಇದೆ ನಿಮ್ಮದು? ಸುಮಾರು ಗಾಡಿ, ಭಾಳ ಗಾಡಿ ಇದೆ. ಒಂದು 40-50 ಗಾಡಿ ಇದೆ ಇದು ಕಂಪ್ನಿ. ಅಂದರೆ ಎಲ್ಲ 6 ವೀಲ? 6 ವೀಲ್ ಇದೆ, 10 ವೀಲ್ ಇದೆ, ಈ ಥರ ಗಾಡಿ ಇದೆ. ದೊಡ್ಡ ಕಂಟಿನ್ಯೂರ್ ಇದೆ. ಅಂದರೆ ಎಲ್ಲ ಥರ ಗಾಡಿ ಇದೆ. 4 ವೀಲಿಂದ ಹಿಡ್ಕೊಂಡು 12 ವೀಲ್ ಒಳಗೆ ಎಲ್ಲ 12 ವೀಲ್ 12 ವೀಲ್ ಎಲ್ಲ ನಮಗೆ ಎಲ್ಲ ಇದೆನಾ? ಎಲ್ಲ ಗಾಡಿ ಇದೆ ಥರ. ಬೈಕ್ ಓನ್ಲಿ, ಬೇರೆ ಲೋಡ್, ಬೇರೆ ಲೋಡಿಂಗ್ ಇಲ್ಲ? ಇಲ್ಲ, ಬೇರೆ ಲೋಡ್. ಬಂದಾಗಿಂದ ಇದೇ ಕೆಲಸ ಮಾಡ್ತಿರೋದು? ಅಂದರೆ ಬಾಡಿ ಗಾಡಿಗೆ ಹೋಗಲ್ವಾ? ಬಾಡಿ ಗಾಡಿ ಹೋಗ್ತೇವ್ರಿ, ಸುಮಾರು ಅವು ಮಾಡ್ತೀವಿ. ಗಾಡಿ ಗಾಡಿನೂ ಓಡಿಸ್ತೀವಿ. ನಮ್ದು ಎಲ್ಲ ಥರ ಹೋಗಿದ್ರಿ. ಗಾಡಿ ಗಾಡಿನೂ ಓಡಿಸ್ತೀವಿ, ಈ ಥರ ಗಾಡಿ ಓಡಿಸ್ತೀವಿ, ಟ್ಯಾಂಕರ್ ಓಡಿಸ್ತೀವಿ. ಈ ಕಂಪ್ನಿಯಲ್ಲಿ ಬಂದು 1 ವರ್ಷ ಆಯ್ತು ಇದು ಓಡಿಸ್ತಾ ಇದ್ದೀವಿ ಅಷ್ಟೇ. ಇದಕ್ಕಿಂತ ಮೊದಲು ಯಾವ ಕಂಪ್ನಿಯಲ್ಲಿ ಇದ್ರಿ? ಇದಕ್ಕಿಂತ ಮೊದಲು ನಾವು ಫ್ಲಿಪ್ಕಾರ್ಟ್ ಒಳಗಿದ್ದೀವಿ. ಫ್ಲಿಪ್ಕಾರ್ಟ್. ಬೆಂಗಳೂರು ಟು ಬಾಂಬೆ ಓಡಿಸ್ತೀವಿ, ಅಂದ್ರೆ ಟ್ರಾನ್ಸ್ನಲ್ಲಿ ಓಡಿಸ್ತಿದ್ವಿ, ಬೆಂಗಳೂರು ಟು ಗೋವಾ ಓಡಿಸ್ತಿದ್ವಿ. ಈ ಥರ ಬೇರೆ ಬೇರೆ ಇವೆಲ್ಲ ಯಾವುದ್ರಿ ಫಿಕ್ಸ್ ಇರಲ್ಲ. ನಮ್ಗೆ ಎಲ್ಲೆಲ್ಲಿ ಸರಿ ಅನಿಸ್ತು ಆ ಥರ ಡ್ರೈವರ್ ತಂದೆ ಏನ್ರಿ ಹಿಂಗೆ ಅಲ್ಲ. ಅದು ಪಾರ್ಸಲ್ ಗಾಡಿ? ಪಾರ್ಸಲ್ ಗಾಡಿ. ಪಾರ್ಸಲ್ ಗಾಡಿ ಗಾಡಿ ಮಾಡಿದ್ದೇವೆ, ಗಾಡಿ ಗಾಡಿನೂ ಮಾಡಿದ್ದೀವಿ. ಯಾವ ಚೆನ್ನಾಗಿ ಅನಿಸ್ತು? ಅದು ಸುರತ್ತಿಂದ ನಾವು ಬಟ್ಟೆ ತುಂಬ್ತಿದ್ವಿ ಬೆಂಗಳೂರಿಗೆ, ಬಾಡಿ ಗಾಡಿ, ಕಾರ್ಪಲ್ ಗಾಡಿ, ಅದು ಮಾಡಿದ್ವಿ. ಈಗೆಲ್ಲ ಕಷ್ಟ ರೀ, ಅವಾಗೆಲ್ಲ ಕಿನ್ನರ್ ಬೇಕು, ಕಿನ್ನರ್ ಬರಲ್ಲ, ಹಗ್ಗ ಹಾಕ್ಬೇಕು, ಕಾರ್ಪಲ್ ಹಾಕ್ಬೇಕು, ಆಗೋದಿಲ್ಲ, ನಮಗೂ ನಿಗೋದಿಲ್ಲ. ಅದಕ್ಕೋಸ್ಕರ ಬೇಡ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೊಂಟಿ. ಇದಕ್ಕೆ ಈ ಕಂಪ್ನಿ ಬಂದು ಏನು ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ ರೀ, ಏನಿಲ್ಲ. ಲೋಡಿಂಗ್ ಅನ್ಲೋಡಿಂಗ್ ಏನು ಪ್ರಾಬ್ಲಮ್ ಇರಲ್ಲ. ಅಲ್ಲೇ ಗುಡಾನ್ದಲ್ಲಿ ಲೋಡ್ ಮಾಡಿ ಕಳಿಸ್ತಾರೆ, ಈ ಶೋರೂಮಲ್ಲಿ ಅವರು ಅನ್ಲೋಡ್ ಮಾಡ್ಕೊತಾರೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ತೀರಾ? ನಮ್ದು ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಇದೆ. ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀವಿ. ಇವಾಗ ರಾಯಲ್ ಎನ್ಫೀಲ್ಡ್ ಬೈಕ್ ಎಲ್ಲಿಂದ ಲೋಡ್ ಮಾಡಿ? ಇವಾಗ ನಾವು ಬೇಲೂರಿಂದ ಬಂದೀವಿ ರೀ. ಬೇಲೂರು? ಅಲ್ಲಿ ಕಂಪ್ನಿ ಇದೆಯಾ? ನಮ್ದು ಗುಡಾನ್ ಇದೆ ರೀ, ಸ್ಟಾಕ್. ಕಂಪ್ನಿ ಚೆನ್ನೈಯಿಂದ ಬರುತ್ತೆ. ಬೇಲೂರಿಂದ ನಮ್ಗೆ ಇಲ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ ನಾವು. ಇಲ್ಲಿ ಕಾರವಾರ, ಹೊನ್ನಾವರ, ಹಿಂಗೆ ಗೋವಾ, ಹಿಂಗೆಲ್ಲ ಎಲ್ಲ ಕಡೆನೂ ಮಾಡ್ತೀರಾ? ಒಂದು ಲೋಡಿಗೆ ಎಷ್ಟು ಬೈಕ್ ಹಿಡಿಯುತ್ತೆ? ನಾವು 40 ಗಾಡಿ ಇರ್ತಾರೆ ಇದರಲ್ಲಿ. 40 ಬೈಕ್ ಇರುತ್ತೆ. ಮತ್ತು ಅದಕ್ಕಿಂತ ಜಾಸ್ತಿ ಹಿಡಿಲಿಕ್ಕಿಲ್ಲ? ಇಲ್ಲ ಇಲ್ಲ, 40 ಇದೆ. ಅವ್ರದ್ದು ಕೆಪಾಸಿಟಿ ಇರ್ತದೆ. ಅದು ಕೆಪಾಸಿಟಿ 40 ಅಂದ್ರೆ 40. ಅಂದರೆ ಟನ್ನೇಜ್ ಅಲ್ಲ, ಜಾಗ ಬೇಕಲ್ಲ ಅದಕ್ಕೆ. ಟನ್ನೇಜ್ ಇರಲ್ಲ ಗಾಡಿ, ಜಾಗ ಬೇಕಲ್ಲ, ಪ್ಲಸ್ ಜಾಗ ಇರೋದಲ್ಲ. ಅದು ಏನು ಕೆಳಗಡೆ 20 ಇರುತ್ತೆ, ಮೇಲೆ 20, 40 ಗಾಡಿ ಇರುತ್ತೆ. ಅದರಲ್ಲಿ ಇದಕ್ಕಿಂತ ಚಿಕ್ಕ ಗಾಡಿ ಒಂದು 18 ಇರುತ್ತೆ, ಅದಕ್ಕಿಂತ ಚಿಕ್ಕದಿದೆ 12 ಗಾಡಿ ಇದೆ, ಅದಕ್ಕಿಂತ ದೊಡ್ಡದಿದೆ, ದೊಡ್ಡ ಟೇಲರ್ ಇದೆ, ಅದು 60 ಗಾಡಿ ಇದೆ. 60 ಗಾಡಿ ಹಿಂಗೆಲ್ಲ ಒಂದೊಂದು ಕೆಪಾಸಿಟಿ ಇರುತ್ತೆ. ಅದು ಎಷ್ಟು ಗಾಡಿ ಇರುತ್ತಲ್ಲ ಅಷ್ಟು ಗಾಡಿ. ಅದಕ್ಕೆ ಲೋಡಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ? ಲೋಡಿಂಗ್ ರ್ಯಾಂಪ್ ಇದೆ ರೀ ನಮ್ಮದು. ರ್ಯಾಂಪಲ್ಲಿ ಒಂದು 4 ಗಾಡಿ ತೊಗೊಂಡ್ಬರ್ತಾರೆ, ಒಳಗೆ ಕಳ್ಕೊಂಡು ಬರ್ತಾರೆ, ಮೇಲೆ ಫಿಟ್ಟಿಂಗ್ ಹಾಕ್ತಾರೆ, ನಟ್ ಬೋಲ್ಟ್ ಹಚ್ತಾರೆ, ಆ ಥರ ಎಲ್ಲ. ಟ್ರಾನ್ಸ್ಪೋರ್ಟ್ ಲೋಡಿಂಗಾ ಏನು? ಅದೇ ನಮ್ಮ ಸೆಲ್ಟರ್ ಎಂಟರ್ಪ್ರೈಸ್ ನಮ್ಮ ಟ್ರಾನ್ಸ್ಪೋರ್ಟಿಂಗ್ ಅದೇ. ಅದೇ ನಮ್ಗೆ ಅವ್ರದೇ ಗಾಡಿ. ಟ್ರಾನ್ಸ್ಪೋರ್ಟ್ ಅವ್ರದೇ ಗಾಡಿ? ಅವ್ರದೇ ಗಾಡಿ, ಅವ್ರದೇ ಟ್ರಾನ್ಸ್ಪೋರ್ಟ್, ಅವ್ರದೇ ಗಾಡಿ. ನೀವು ಈ ಟ್ರಾನ್ಸ್ಪೋರ್ಟ್ ಹೇಗೆ ಬಂದ್ರಿ? ಏನಿಲ್ಲ, ನಮ್ಮ ಬೇಲೂರು ಅಂದ್ರೆ ನಮ್ಮ ಲೋಕಲ್ ಇದೆ ರೀ. ನಿಮ್ಮ ಬೇಲೂರಿನ? ಅಲ್ಲಿ ಅಲ್ಲ, ನಮಗೆ ಲೋಕಲ್ ಆಗುತ್ತೆ, ಒಂದು 15-20 ಕಿಲೋಮೀಟರ್ ಆಗುತ್ತೆ. ನಮಗೆ ಇಂಡಸ್ಟ್ರಿ ಇದೆ, ನಮ್ಮ ದಾಳ ತಾಲೂಕು, ದಾಳ ಜಿಲ್ಲಾ, ಅಲ್ಲಿ ಹತ್ತಿರ ನಮಗೆ. ನಿಮಗೆ
ಫ್ರೆಂಡ್ ಎಲ್ಲ ಇದ್ರು, ಇಲ್ಲೇ ಬಾ ಅಂದ್ರೆ ಹೋದೆ. ಇದಕ್ಕಿಂತ ಮತ್ತೆ ಬೇರೆ ಗಾಡಿ ಬಂದಿದೆ ಫ್ಲಿಪ್ಕಾರ್ಟಲ್ಲಿ, ಹಾಂ, ಫ್ಲಿಪ್ಕಾರ್ಟಿಗೆ ಅದು ಚೆನ್ನಾಗಿಲ್ವಾ? ನೈಟ್ ಓಡಿಸ್ಬೇಕು ರೀ. ಇದು 24 hours ಟೈಮಿಂಗಲ್ಲಿ 24 ತಾಸಿನಲ್ಲಿ ಬೆಂಗಳೂರು ಟು ಇದು ಹೋಗ್ಬೇಕು, ಎಲ್ಲಿ ಬಾಂಬೆ ಗೆಲುಂಡಿ. ಅಲ್ಲಿ ಕಷ್ಟ ಆಯ್ತು ರೀ, ಒಂದು ನಿದ್ದೆ ಪ್ರಾಬ್ಲಮ್ ಆಯ್ತಾ, ಗಾಡಿ ಬಿಡ ಅಂತ ಹೇಳಿ. ಅದು 6 ವೀಲೇನಾ? ಹೌದು, 6 ವೀಲರ್. ಅದಕ್ಕೆ ಇದಕ್ಕೆ ಸ್ಯಾಲ್ರಿ ಏನು ಡಿಫ್ರೆನ್ಸ್ ಇದೆಯಾ? ಸಂಬಳನಾ? ಸಂಬಳ ಅದರಲ್ಲಿ 30,000 ಕೊಡ್ತಿದ್ರು, ಹಾಂ, ಇದರಲ್ಲಿ 22,000 ಕೊಡ್ತಾರೆ. ಹಾಂ, ಅಂದರೆ ಅದು ಚೆನ್ನಾಗಿರಲಿಲ್ವಾ? ಸಂಬಳ ಜಾಸ್ತಿ ಇದ್ರು? ಸಂಬಳ ಜಾಸ್ತಿ ರೀ, ಅದು ಆಗಲ್ಲ ರೀ. ನೈಟ್ ಎಲ್ಲ ಓಡಿಸ್ಬೇಕು, ಓವರ್ ಸ್ಪೀಡ್ ಹೊಡಿಬೇಕು ಗಾಡಿ, ಟೈಮ್ ಟು ಟೈಮ್ ಹೊಡಿಬೇಕು. ಎಲ್ಲ ಗಾಡ ಬಿಡೋದು ರಿಕ್ಸ್ ಅಂತೇಳಿ ಬಿಟ್ಟಿದೆ. ಐಶ್ವರ್ಯ ಏನು ಅನಿಸ್ತಿದೆ? ಐಶ್ವರ್ಯ ಚೆನ್ನಾಗಿದೆ ರೀ ಗಾಡಿ, ಐಶ್ವರ್ಯ ಚೆನ್ನಾಗಿದೆ. ಹಾಂ, ಮೇಂಟೆನೆನ್ಸ್ ಜಾಸ್ತಿ ಅಂತಾರಲ್ಲ? ನಮಗೆ ಯಾವುದು ಮೇಂಟೆನೆನ್ಸ್ ಬರಲ್ಲ ರೀ. ಹಂಗೆ ಟೈಮ್ ಟು ಟೈಮ್ ಆಯಿಲ್ ಚೇಂಜು ಅವು ಎಲ್ಲ ಏನು ಸರ್ವಿಸಿಂಗ್ ಕೆಲಸ ಇದೆ ಎಲ್ಲ ಕರೆಕ್ಟಾಗಿ ಮಾಡಿರಿ. ಯಾವ ಗಾಡಿ ಎಲ್ಲ ಗಾಡಿ ಕರೆಕ್ಟಾಗಿ ಬರುತ್ತೆ. ನಾವು ಮಾಡಲಿಲ್ಲ ಅಂದರೆ ಮತ್ತೆ ಕೆಲಸಕ್ಕೆ ಬರುತ್ತೆ. ಇದಕ್ಕೆ ಮೇಂಟೆನೆನ್ಸ್ ಅಂತಂದರೆ ಏನಿರುತ್ತೆ? ಮೇಂಟೆನೆನ್ಸ್ ಏನು ಆಯಿಲ್ ಚೇಂಜು, ಹಬ್ ಗಿರ್ಸಿಂಗು, ಮುಂದೆ ಎಲೆಕ್ಟ್ರಿಷಿಯನ್ ಅಂತ ಯಾವುದೂ ಇರೋದಿಲ್ಲ. ಇವು ಅಷ್ಟೇ. ಮತ್ತೆ ಬಿಟ್ರಿ ಸ್ವಂತ ಇದೆ ರೀ ನಮ್ದು, ಎರಡು ಇದೆ. ನಿಮ್ಮ ಸ್ವಂತ ಎರಡು ಗಾಡಿ ಇದೆ? ಒಂದು ಟಾಟಾ ಎಸಿ ಇದೆ, ಒಂದು ಮಹೀಂದ್ರಾ ಇದೆ ಪಿಕಪ್ ರೋಡ್. ಅವ್ನು DTC ಓಡುತ್ತಿದ್ದಾರೆ, ಒಂದು ಹುಬ್ಳಿ ಟು DTC ಗೋವಾಕ್ಕೆ. ಒಂದು ಫ್ಲಿಪ್ಕಾರ್ಟ್ನಾಗ ಇದೆ ದಾಟ್ ಲೋಕಲ್, ಎರಡು ಗಾಡಿ ಇದೆ. ಡ್ರೈವರ್ ಹಾಕಿದ್ದೀರಾ? ಇಲ್ಲ, ಒಂದಕ್ಕೆ ನಮ್ಮ ಮಗ ಓಡಿಸ್ತಾನ, ಒಂದಕ್ಕೆ ಡ್ರೈವರ್ ಇರ್ತಾನೆ. ಹ್ಞೂ, ಅಂದರೆ ನಿಮ್ಮದೇ ಗಾಡಿನಾ? ಹಾಂ, ನಮ್ದೇ ರೀ ಸ್ವಂತ. ಚಿಕ್ಕ ನಮ್ಗೆ ಓಡ್ಸೋಕೆ ಬೇಜಾರಾಗುತ್ತೆ, ನಾವು ಓಡಿಸೋದು. ಬೇಜಾರು ಬರುತ್ತಾ? ಹಾಂ, ಬೇಜಾರಾಗುತ್ತೆ. ಹಿಂಗಾಗಿ ನಾನು ಹೋಗೋದಿಲ್ಲ. ಒಂದಕ್ಕೆ ಡ್ರೈವರ್ ಹೋಗ್ತಾನೆ ಪಿಕಪ್ಪಿಗೆ, ಒಂದಕ್ಕೆ ನಮ್ಮ ಹುಡುಗ ಹೋಗ್ತಾನೆ ಮಗ. ಒಂದು ಮಾಡಿ 4 ವರ್ಷ ಆಗಿದ್ರಿ, ಒಂದು ಮಾಡಿ 5 ವರ್ಷ. ಫ್ಲಿಪ್ಕಾರ್ಟಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀರಾ? ಹೌದು. ಅಂದರೆ ನಿಮ್ಮ ಲೋಕಲಿಂದ? ಹಾಂ, ಲೋಕಲ್. ಹಾಂ, ನೀವೇ ಮಾಡಿಕೊಟ್ಟಿದ್ದ? ನಾವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ರಿ. ಅಗ್ರಿಮೆಂಟ್ ಇರುತ್ತಾ? ಅಗ್ರಿಮೆಂಟ್ ಇರುತ್ತಲ್ಲ ರೀ. ಹಾಂ, ಎಷ್ಟು ವರ್ಷದ್ದು? ಒಂದೊಂದು ವರ್ಷ ಅಂತ ಮಾಡ್ತಾರೆ. ಒಂದೊಂದೇ ವರ್ಷದ ಅಗ್ರಿಮೆಂಟ್? ವರ್ಷ ಅದಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. ಅದು ನಮ್ಮ ಮಕ್ಕಳಿಗೆ ಗೊತ್ತು, ನಾವು ತಲೆ ಹಾಕೋಲ್ಲ. ಅವರೇ ನೋಡ್ಕೊತಾರದ, ಹೆಂಗೆ ಕಿಲೋಮೀಟರ್ ಲೆಕ್ಕದ ಮ್ಯಾಗ ಇರ್ತಾವೆ, ಅವರು ಮಾಡ್ತಾರೆ. ನಮ್ಮ ಡ್ರೈವರ್ ಲೈಫ್ ಅನ್ನೋದು ಅದಕ್ಕೂ ಬೇಡ್ರಿ. ಎಲ್ಲ ಕೆಲಸ ಯಾವ್ದಾರ ಒಂದು ಕೆಲಸ ಮಾಡೋದು ಚೆನ್ನಾಗಿರುತ್ತೆ. ಡ್ರೈವರ್ ಕೆಲಸ ಮತ್ತೆ ಮಾಡೋರು ಜೀವನದಾಗ ಏನಕ್ಕೆ ಅಷ್ಟು ಪ್ರಾಬ್ಲಮ್ ಇದೆ ರೀ. ಎಷ್ಟು ಪ್ರಾಬ್ಲಮ್ ಇದೆ. ನಿದ್ದೆ ಇಲ್ಲ, ಊಟ ಇಲ್ಲ, ಮನಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳು, ತಾಯಿ, ತಂದೆ, ಏನಿದೆ ರೀ? ಏನಿಲ್ಲ. ಮತ್ತು ಇಷ್ಟೆಲ್ಲ ಬಿಟ್ಟರು ಇದ್ರ ಮ್ಯಾಗ ಎದಕ್ಕೆ ಮಾಡ್ಬೇಕು ದಂಧೆ ಇದು? ಇನ್ನು ಆ ಟೈಮಲ್ಲಿ ನಮಗೆ ಗೊತ್ತಾಗಿಲ್ಲ, ಕಲ್ತ್ಬಿಟ್ಟಿವಿ ನಾವು. ಇನ್ನು ಕಲಿಯೋರಿಗೆ ಕಲಿಬೇಡ ಅಂತ ಹೇಳ್ತಾರೆ. ದಂಧೆನೇ ಬೇಡ ಅಂತ. ಅಂದರೆ ಚೆನ್ನಾಗಿಲ್ವಾ? ಸರಿ ಇಲ್ಲ ರೀ ದಂಧೆ. ನೆಮ್ಮದಿ ಇಲ್ರಿ. ಸುಖ ನೆಮ್ಮದಿ ಅನ್ನೋದು ಬೇಕಲ್ಲ ಜೀವನಕ್ಕೆ. ಈಗ ಇಲ್ಲಿಂದ ನೋಡ್ರಿ, ನಮ್ಮ ಧಾರವಾಡದಿಂದ ಎಲ್ಲಿಗೆ ಕಾರವಾರ ಬರ್ತೀವಿ. ಕಾರವಾರಕ್ಕೆ ಬಂದು ಕಾರವಾರ ಹೋಗ್ಬೇಕಲ್ಲಿ. ಕಾರವಾರಕ್ಕೆ ಬಂದ್ರಿ ನಾವು ಗೋವಾ ಹೋಗ್ಬೇಕು. ಒಂಥರ ಟೆನ್ಷನ್ ನಂದು. ಗೋವಾ ಹೋದ್ರಿ, ತಿರುಗಿ ಮತ್ತೆ ಹೋಗ್ಬೇಕು ಧಾರವಾಡ. ಅಲ್ಲಿ ಲೋಡಿಗೆ ಕಾಯ್ತಿರ್ತಾರೆ. ಅಲ್ಲಿ ಲೋಡ್ ಮಾಡಿದ್ರೆ ಮತ್ತೆ ಹೋಗಿ ಒಂದು ಕಡೆ ಹೋಗ್ಬೇಕು. ಹಿಂಗೆ ಲೈಫ್ ಇದು ಅಷ್ಟು ಸರಳ ಇಲ್ರಿ. ಯಾವುದೋ ದಂಧೆಗೆ ಡ್ರೈವರ್ಗೆ ದಂಧೆ ಮಾಡ್ಬಾರ್ದು. ಬೇರೆ ಯಾವುದೋ ದಂಧೆ ಮಾಡೋದು ಚೆನ್ನಾಗಿದೆ. ಇವಾಗ ಡ್ರೈವರ್ಸ್ ಬರೋರು ಏನಂತಾರ ಗೊತ್ತಾಗೋದಿಲ್ಲ ರೀ ಸರ್. ಈಗ ಎಲ್ಲರೂ ಯಾರಿಗೆ ಗೊತ್ತಾಗೋದಿಲ್ಲ. ಒಂಥರ ಶೋಕಿ ಅನಿಸ್ಬಿಡ್ತದೆ ಫಸ್ಟ್. ಅದು ನಿಜ ಏನಂಬುದು ಆಮೇಲೆ ಗೊತ್ತಾಗುತ್ತೆ. ಶೋಕಿ ಅಂತ ಬಂದಿದ್ದು? ನೀವು ಆಗಿ ಬಂದಿದ್ದ? ನಮ್ಮಂತರ ನಾವು ಶೋಕಿಗೆ ಅಂತ ಬಂದಿಲ್ಲ ರೀ. ನಾವು ದುಡಿದು ನಾವು ಡ್ರೈವರ್ ಕಲ್ತಿದ್ದ ಬೇರೆ. ನಾವು ಈ ಥರ ಕಿನ್ನರ್ಕಿ ಮಾಡಿ ಡ್ರೈವರ್ ನಾವು ಹಮಾಲಿ ಮಾಡಿ ಡ್ರೈವರ್ ಕಲ್ತೀವಿ ಫಸ್ಟ್. ಎಷ್ಟು ವರ್ಷ ಹಿಂದೆ? 35 ವರ್ಷದ. ನಾನು 22 ವಯಸ್ಸಿಂದ 20 ವಯಸ್ಸಿದ್ದಾಗ ನಾನು ಹಮಾಲಿ ಮಾಡಿ ಡ್ರೈವರ್ ಕಲ್ತೀನಿ. ಅವಾಗಿನ ಡ್ರೈವರಿಗೆ ಇವಾಗಿನ ಡ್ರೈವರಿಗೆ ಭಾಳ ಡಿಪೆಂಡ್ ಇದೆ, ಭಾಳ ಡಿಪೆಂಡ್ ಇದೆ. ಅವಾಗ ಏನಿತ್ತು ರೀ, ಇಷ್ಟು ಟ್ರಾಫಿಕ್ ಇರಲಿಲ್ಲ, ಇಷ್ಟೊಂದು ರಿಸ್ಕ್ ಇರಾಕಿಲ್ಲ ದಂಧೆಗ. ಯಾರು ಸುಮ್ಮನೆ ಯಾರು ಬಂದು ಅಡ್ಡ ಬಂದ್ರೂ ನಿಲ್ಬೇಕು. ಅವ್ರು ಬೇದ್ರೆ ಬೇಯಿಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು. ಇಂಥ ದಂಧೆಗೆ ನಿಮ್ಮ ತಪ್ಪಿಲ್ಲ ಅಂದ್ರೂ ಬೇಯಿಸ್ಕೋಬೇಕು, ಹೊಡೆಸ್ಕೋಬೇಕು. ಇದು ಒಂಥರ ದಂಧೆಗೆ. ಇವಾಗ ಬರೋರಿಗೆ ಏನಂತೀರ? ಬರಬೇಡಕ್ಕಂತ ಕೈ ಮುಗಿತೇವೆ ನೋಡ್ರಿ ನಾನು. ಯಾರು ಈ ದಂಧೆಗೆ ಬರಬೇಡ್ರಿ ಅಂತ. ಅಂದ್ರೆ ಏನಕ್ಕೆ? ಅದೇ ಇದೆಲ್ಲ ಯಾಕೆ ಬೇಕು? ಯಾವ್ದಾರು ಒಂದು ದಂಧೆ ಮಾಡ್ರಿ, ಅಷ್ಟು ಬೇಕಾದಷ್ಟು ದಂಧೆ ಅದಾವು. ಆದ್ರೂ ಬರ್ತಾ ಇದಾರಲ್ಲ ಜನ. ಅದೇ ರೀ, ಅವ್ರಿಗೆ ಒಂಥರ ಸೋಕಿ ಆಗಿಬಿಟ್ಟೈತಿ ಈಗ. ಚೆನ್ನಾಗಿ ಕಾಣ್ತತಿ ಈಗ. ಅವ್ರಿಗೆ ಮುಂದೆ ಗೊತ್ತಾಗತ್ತ ಏನಂತೇಳಿ. ನಮ್ಗೆ ಅರ್ಥ ಆಗತ್ತಲ್ಲ ಈಗ, ಆ ಥರ ಅವ್ರಿಗೆ ಆಗುತ್ತೆ. ಆಮೇಲೆ ನಮಗಾಗಿತ್ತಲ್ಲ ಈಗ ಅನುಭವ, ಅವ್ರಿಗೆ ಆ ಥರ ಆಗುತ್ತೆ, ಹಾಗೆ ಆಗುತ್ತೆ. ಅದು ನಿಮಗೆ ಕಂಪ್ನಿಯಿಂದ ಇನ್ಶೂರೆನ್ಸ್ ಏನಿದೆಯಾ? ಯಾವುದು ಇಲ್ರಿ, ಯಾವ ಇನ್ಶೂರೆನ್ಸ್ ಇಲ್ಲ, ಯಾವುದು. ಎಷ್ಟು ಗಾಡಿ ಇದ್ರೂ ಇನ್ಶೂರೆನ್ಸ್ ಇಲ್ವಾ? ಒಂದೇ ಸ್ಯಾಲ್ರಿ? ಓನ್ಲಿ ಸ್ಯಾಲ್ರಿ, ಅದು ಬೇರೆ ಏನಿಲ್ಲ? ಯಾರು ಯಾವುದಿಲ್ಲ. ಡ್ರೈವರ್ಸ್ಗಳ ಬಗ್ಗೆ ಏನಿರೋದ್ರಿ, ಇವಾಗ ಈ ಥರ ಎಲ್ಲ ರಿಕ್ಸ್ ದಂಧೆಗಿನಲ್ಲಿ ಇದ್ರಾಗ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗೋದು ದಂಧೆಗೆ ಅಷ್ಟೇ. ಇದಕ್ಕಿಂತ
ದೊಡ್ಡ ದಂಧೆಗದಾಗ ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೆ. ಮತ್ತೆ ಈಗ ಕಲ್ತು ಬಿಟ್ರ ಈಗೇನು ಮಾಡೋಕ್ಕಾಗಲ್ಲ. ಇದ್ರೊಳಗೆ ಮತ್ತೆ ಸುಧಾರಿಸ್ಕೊಂಡು ಹೋಗ್ಬೇಕಷ್ಟೆ. ಯಾರಿಗೆ ಕೆಟ್ಟನ ಆಗಬಾರ್ದು, ಇನ್ನೊಬ್ರಿಗೆ ಪೆಟ್ಟನೂ ಹಚ್ಚಬಾರ್ದು. ಅದ್ರೊಳಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಅದ್ರೊಳಗೆ ಇದು ಇಷ್ಟ ಇದೆ, ಹಿಂಗಿದೆ ಅಂತ ನಾ ಹೇಳ್ತಾ ಇದ್ದೀನಿ. ಬರಬೇಡ ಅಂತ ಹೇಳಕ್ ನಾವ್ಯಾರು? ಅವಾಗಿಂದ ಇದಕ್ಕೆ ಇವಾಗಿನ ಇದಕ್ಕೆ ಡಿಫೆಂಡ್ ಭಾಳ ಫರಕ್ ಇದೆ. ಅವಾಗ ಯಾವ ಥರ ಇತ್ತು? ಮರ್ಯಾದೆ ಇತ್ತು ಅವಾಗ. ಡ್ರೈವರ್ ಅಂದ್ರೆ ಮರ್ಯಾದೆ ಇತ್ತು. ಎಲ್ಲರೂ ಒಂದು ಸ್ವಲ್ಪ ಮರ್ಯಾದೆ ಕೊಡ್ತಿದ್ರು. ಇವಾಗ ಯಾರು ಮರ್ಯಾದೆ ಕೊಡ್ತಾರೆ ನಿಮ್ಗೆ? ಯಾರು ಕೊಡಲ್ಲ. ಅವಾಗ ಗಾಡಿ ಕಮ್ಮಿ ಇದ್ದವಲ್ಲ, ಡಿಮಾಂಡ್ ಇತ್ತು ಅವ್ರಿಗೆ. ಇವಾಗ ಗಾಡಿ ಮನೆಗೆ ಒಂದು ಗಾಡಿ ಆಗಿಬಿಟ್ಟವಲ್ಲ, ಡಿಮಾಂಡ್ ಅನ್ನೋದೇ ಇಲ್ಲ. ಹಿಂಗಾಗಿ ರೆಸ್ಪೆಕ್ಟ್ ಇಲ್ಲ. ಅವಾಗ ಗಾಡಿ ಭಾಳ ಕಡಿಮೆ ಇತ್ತು. ಕಡಿಮೆ ಇದ್ದಿದ್ದಕ್ಕೆ ಅವ್ರು ಸ್ವಲ್ಪ ಡಿಮಾಂಡ್ ಇತ್ತು. ಇವಾಗ ಏನು ಡಿಮಾಂಡ್ ಇಲ್ಲ ರೀ. ಕಂಪ್ನಿ ಗಾಡಿಗೆ ಟೈಮ್ ಇರುತ್ತಲ್ಲ. ನಾವು ರಸ್ತೆದಲ್ಲಿ ಇವಾಗ ಕೆಲವೊಂದು ಕಡೆ ಹೋಟೆಲ್ ಇರುತ್ತೆ, ಒಂದು ಕಡೆ ಹೋಟೆಲ್ ಇರೋದಿಲ್ಲ. ಅವಾಗ ಏನು ಮಾಡ್ತೀವಿ? ಇದಕ್ಕೆ ಊಟ ತಿಂಡಿ ಖರ್ಚಲ್ಲಿ ನಿಮ್ದೇನಾ? ನಮ್ದು ಅಲ್ಲ ನಿಮ್ಮದೇ. 200 ರೂಪಾಯಿ ಕೊಡ್ತಾರೆ ದಿನಕ್ಕೆ ಖರ್ಚಿಗೆ ಅಂತೇಳಿ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮದೇ. ಅದರೊಳಗೇನೆ ಖರ್ಚು ಮಾಡ್ಕೋಬೇಕು. ಹೌದು. ಸಾಕಾಗತ್ತದು? ಸಾಕಾಗಲ್ರಿ, ಏನು ಮಾಡೋಕ್ಕಾಗತ್ತೆ? ಮತ್ತು ಪೇಮೆಂಟ್ನೂ ಹೋಗುತ್ತಾವು. ಹಿಂಗೆ ಇರೋದಲ್ಲ. ಮತ್ತು ಪೇಮೆಂಟ್ನ ದುಡ್ಡೂ ಖರ್ಚಾಗ್ತವೆ. ಏನು ಹೇಳೋಕ್ಕಾಗಲ್ಲ ರೀ. ಡ್ರೈವರ್ಸ್ ಬಗ್ಗೆ ಏನು ಹೇಳುವಂಥದ್ದು ಉಳಿದೇ ಇಲ್ಲ ಇದು. ಕೆಟ್ಟೋಗ್ಬಿಟ್ಟಿದೆ ಎಲ್ಲ ದಂಧೆ ಕೆಟ್ಟ ಕೆರ ಇರೋದು. ಸುಮ್ಮನೆ ದಂಧೆ ನಮಗೆ ಸಾಕಾಗ್ಬಿಟ್ಟದೆ. ಈ ದಂಧೆ ಯಾಕೆ ಮಾಡತ್ತೇವೆ ನಾವು? ಸುಮ್ಮನೆ ಮುಗಿತೀವಿ ನಮ್ಮದು ಲಾಸ್ಟ್. ಇನ್ನು ಈ ದಂಧೆಗೆ ನಾವು ಮಾಡೋಲ್ಲ. ನೀವು ಇನ್ನು ಮುಂದೆ ಎಷ್ಟು ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಬೇಕಂತಿದ್ದೀರಿ? ಇಲ್ಲ ರೀ, ನಾವು ಇವಾಗಲೇ ನಮ್ಮದೇನಿಲ್ಲ ಬಿಡ್ರಿ. ನಮ್ಮದು ಇದು ಮಾಡ್ಬೇಕಂತೂ ಇಲ್ಲ. ನಮ್ಮದು ಹೊಲ ಮನೆಯಲ್ಲಿ ದನ ಇದ್ದಾವೆ, ಅದು ಮಾಡ್ಕೊಂತ ಹೊಂಟ್ಬಿಡ್ತೀವಿ. ಈ ದಂಧೆಗೆ ಬಿಟ್ಬಿಡ್ತೀವಿ. ಈ ವರ್ಷಕ್ಕೆ ಕೊನೆನ ಮಾಡಿಬಿಡ್ತೇನೆ ರೀ ಈ ವರ್ಷಕ್ಕೆ. ಇನ್ನೊಂದು ಅಷ್ಟು ದನಗಳು ಮಾಡಿ ಸ್ವಲ್ಪ ಅದರ ಭೂಮಿ ಜಾಸ್ತಿ ವ್ಯವಸಾಯ ಮಾಡಿಬಿಡಿದ್ರಿ. ಈಗ ನನಗೆ ಬೇಡ ದಂಧೆಗೆ ಬೇಡ. 30 ವರ್ಷ ಆಯ್ತು ಈಗ ನಂದು ಈ ಜರ್ನಿ. 30 ವರ್ಷ ಮಾಡ್ಲಿಕ್ಕಾಗಲ್ಲ. ಇಂಟ್ರೆಸ್ಟ್ ಇಲ್ಲ. ಮಾಡ್ಬೋದು, ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ದಂಧೆ ಸಾಕಾಗೋಗಿದೆ. ಸಾಕಾಗೋಗ್ಬಿಡ್ರಿ. ಬೇಜಾರು ಬಂದೋಗಿದೆ. ಈ ದಂಧೆ ಮಾಡಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಈಗುದಿಲ್ಲ ಅಂತಲ್ಲ, ಕೈಲೇ ಆಗಲ್ಲ ಅಂತ. ಬೇಕಾದ್ರೆ ಆಗತ್ತೆ, ಆದರೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ಅಂದರೆ ಡ್ರೈವರ್ ಸ್ಟಾಫ್ ಕೆಟ್ಟೋಗಿದೆ ಅಂತ. ಮರ್ಯಾದೆನೇ ಇಲ್ಲ ರೀ. ಯಾವುದು ಮರ್ಯಾದೆ ಕೊಡಲ್ಲ. ಯಾಕೆ ಮಾಡೋದು?